Hello, my dear student. Myself Shweta Nayak, Assistant Professor of Home Science, Government Home Science College, Karnasipura. Today, I am going to speak about need for prevention and the intervention. This course is offered for fourth semester. The course name is Children with Special Needs under the University of Mysore. So let's go further. Here, let us know what is prevention and its types. Okay, so a prevention has three types: primary prevention, secondary prevention, tertiary prevention. ಸೊ ಪ್ರಿವೆನ್ಷನ್ ಅಂದರೆ ಪ್ರಾಥಮಿಕ ತಡೆಗಟ್ಟುವಿಕೆ. ರೋಗ ವೈಫಲ್ಯ ಅದು ತೆಗೆದುಕೊಳ್ಳುವ ಮೊದಲು ನಾವು ಕ್ರಮವನ್ನು ತೆಗೆದುಕೊಳ್ಳುವಂತಹದ್ದು. ಸೊ ಇದನ್ನು ನಾವು ತಡೆಗಟ್ಟುವಿಕೆ ಅಥವಾ ಪ್ರಿವೆನ್ಷನ್ ಅಂತ ಕರಿತೀವಿ. ಇದರಲ್ಲಿ 3 ವಿಧ: ಪ್ರಾಥಮಿಕ ತಡೆಗಟ್ಟುವಿಕೆ, 2ನೇ ಹಂತದ ತಡೆಗಟ್ಟುವಿಕೆ ಮತ್ತು 3ನೇ ಹಂತದ ತಡೆಗಟ್ಟುವಿಕೆ. ಸೊ ಫಸ್ಟ್ ಪ್ರೈಮರಿ ಪ್ರಿವೆನ್ಷನಲ್ಲಿ ಏನಿದೆ ಅಂದರೆ ಆ್ಯಕ್ಷನ್ ಟೇಕನ್ ಪ್ರಯರ್ ಟು ದ ಆನ್ಸೆಟ್ ಆಫ್ ದ ಡಿಸೀಸ್ ಆರ್ ಡಿಸಬಿಲಿಟಿ ವಿಚ್ ವಿಲ್ ರಿಮೂವ್ ದ ಪಾಸಿಬಿಲಿಟಿ ದ್ಯಾಟ್ ಆ ಡಿಸೀಸ್ ಆರ್ ಡಿಸಬಿಲಿಟಿ ವಿಲ್ ಆಕರ್. ಅಂದರೆ ರೋಗ ಅಥವಾ ಯಾವುದಾದ್ರೂ ಅಂಗವೈಫಲ್ಯ ಅದು ಬರೋಕ್ಕಿಂತ ಮುಂಚೆನೇ ನಾವು ಅದು ಬರದ ಹಾಗೆ ಕೆಲವು ಮೆಥಡ್ಸ್ಗಳನ್ನು, ಕೆಲವು ಪದ್ಧತಿಗಳನ್ನು ಅಳವಡಿಸ್ಕೊಳ್ಳುವಂತಹದ್ದು. ಸೆಕೆಂಡರಿ ಪ್ರಿವೆನ್ಷನ್ ಅಂದರೆ ಆ್ಯಕ್ಷನ್ ವಿಚ್ ಹಾಲ್ಟ್ಸ್ ದ ಪ್ರೋಗ್ರೆಸ್ ಆಫ್ ದ ಡಿಸಬಿಲಿಟಿ ಆ್ಯಂಡ್ ಇಟ್ಸ್ ಇನ್ಸಿಪಿಯೆಂಟ್ ಸ್ಟೇಜ್ ಆ್ಯಂಡ್ ಪ್ರಿವೆಂಟ್ಸ್ ಕಾಂಪ್ಲಿಕೇಶನ್ಸ್. ದ ಸ್ಪೆಸಿಫಿಕ್ ಇಂಟರ್ವೆನ್ಷನ್ ಆರ್ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಅಡಿಕ್ವೇಟ್ ಟ್ರೀಟ್ಮೆಂಟ್. ಹಾಗಾದರೆ ಈ ಸೆಕೆಂಡರಿ ಅಥವಾ 2ನೇ ಹಂತದ ತಡೆಗಟ್ಟುವಿಕೆಯಲ್ಲಿ ಕ್ರಿಯೆ, ಇದರಲ್ಲಿ ರೋಗ ಅಥವಾ ಅಂಗವೈಫಲ್ಯದ ಪ್ರಗತಿ ಈಗ ಆಲ್ರೆಡಿ ಆಗಿರುತ್ತೆ, ಅದರ ಆರಂಭಿಕ ಹಂತದಲ್ಲಿ ತಡೆಗಟ್ಟುವುದು ಅಥವಾ ಅದರ ತೊಡಕುಗಳನ್ನು ತಡೆಯುವುದು. ಸೊ ನಿರ್ದಿಷ್ಟ ಮಧ್ಯಸ್ಥಿಕೆಗಳನ್ನು ಆರಂಭಿಸಿ ರೋಗ ನಿರ್ಣಯವನ್ನು ಮಾಡಿ ಸಾಕಷ್ಟು ಅದಕ್ಕೆ ಬೇಕಾದಷ್ಟು ಚಿಕಿತ್ಸೆಯನ್ನು ಕೊಡುವಂಥದ್ದು. ಆ್ಯಂಡ್ ಥರ್ಡ್ ಒನ್ ಈಸ್ ಟರ್ಷರಿ ಪ್ರಿವೆನ್ಷನ್ ಅಂದರೆ all measures available to reduce or limit impairments and disabilities and minimize suffering caused by existing disability. This phase is also called rehabilitation, which include physical, psychosocial and occasional measures taken to restore the patient back to normal or near to the normal condition. ಅಂದರೆ ದೌರ್ಬಲ್ಯ ಮತ್ತು ಅಂಗವೈಫಲ್ಯವನ್ನು ಕಡಿಮೆ ಮಾಡಲು ಅಥವಾ ಮಿತಿಗೊಳಿಸಲು ಮತ್ತು ಅಸ್ತಿತ್ವದಲ್ಲಿರುವ ಅಂಗವೈಫಲ್ಯದ ಪರಿಣಾಮವನ್ನು ಕಡಿಮೆ ಮಾಡಲು ಲಭ್ಯವಿರುವ ಎಲ್ಲ ಕಾರ್ಯಕ್ರಮಗಳನ್ನು ಅಥವಾ ಲಭ್ಯ ಇರುವ ಎಲ್ಲ ಕ್ರಮಗಳನ್ನು ನಾವು ಅಳವಡಿಸ್ಕೊಳ್ಳುವಂತಹದ್ದು. ಅದಲ್ಲದೆ ಈ ಹಂತವನ್ನು ಪುನರ್ವಸತಿ ಅಂತಲೂ ಕರೀತಾರೆ, ರಿಹ್ಯಾಬಿಲಿಟೇಷನ್ ಅಂತೇಳಿ. ಸೊ ಇದು ರೋಗಿಯ ಸಾಮಾನ್ಯ ಅಥವಾ ಸಾಮಾನ್ಯ ಸ್ಥಿತಿಗೆ ತರಲು ದೈಹಿಕ, ಮಾನಸಿಕ ಮತ್ತು ವೃತ್ತಿಪರ ಕಾರ್ಯಕ್ರಮಗಳನ್ನು ಅಥವಾ ಕ್ರಮಗಳನ್ನು ತೆಗೆದುಕೊಳ್ತಾರೆ ಈ ಸ್ಟೇಜಲ್ಲಿ. ಸೊ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ದ್ಯಾಟ್ ದ ವುಮೆನ್ ಅಂಡರ್ಟೇಕ್ ಅಡಿಕ್ವೇಟ್ ಆ್ಯಂಡ್ ಇಫೆಕ್ಟಿವ್ ಪ್ರಿವೆಂಟಿವ್ ಮೆಜರ್ಸ್ ಡ್ಯೂರಿಂಗ್ ದೇರ್ ಪ್ರೆಗ್ನೆನ್ಸಿ ಆ್ಯಂಡ್ ಇಮಿಡಿಯೇಟ್ ಪೋಸ್ಟ್ ನೇಟಲ್ ಪೀರಿಯಡ್ ಆ್ಯಂಡ್ ಆಲ್ಸೋ ಫಾರ್ ದೇರ್ ಚಿಲ್ಡ್ರನ್, ಎಸ್ಪೆಷಲಿ ಡ್ಯೂರಿಂಗ್ ದ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್, in order to significantly reduce the incidence of impairment and disability in them. Therefore, in this chapter, examples of easily understood primary preventive measures for mothers and child are summarized. ಸೊ ಮಹಿಳೆಯರು ತಮ್ಮ ದೌರ್ಬಲ್ಯ ಅಥವಾ ಮತ್ತು ಅಂಗವೈಫಲ್ಯವನ್ನು ಗಣನೀಯವಾಗಿ ಕಡಿಮೆ ಮಾಡುವ ಸಲುವಾಗಿ ತಮ್ಮ ಗರ್ಭಾವಸ್ಥೆಯಿಂದನೇ ಮತ್ತು ತಕ್ಷಣದ ಪ್ರಸವ ಪೂರ್ವ ಅವಧಿಯಲ್ಲೇ ಅವರ ಮಕ್ಕಳಿಗೆ, ವಿಶೇಷವಾಗಿ ಬಾಲ್ಯದ ಆರಂಭದಲ್ಲಿ ಸಾಕಷ್ಟು ಮತ್ತು ಪರಿಣಾಮಕಾರಿಯಾಗಿ ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳುವುದು ತುಂಬ ಮುಖ್ಯವಾಗಿದೆ. ಸೊ ಆದ್ದರಿಂದ ಈ ಅಧ್ಯಾಯದಲ್ಲಿ ತಾಯಿ ಮತ್ತು ಮಗುವಿಗೆ ಸುಲಭವಾಗಿ ಅರ್ಥವಾಗುವಂತಹ ಪ್ರಾಥಮಿಕ ತಡೆಗಟ್ಟುವ ಕ್ರಮಗಳನ್ನು
ಅಥವಾ ಕ್ರಮಗಳ ಉದಾಹರಣೆಯನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಲಾಗಿದೆ. ಸೊ ಫಸ್ಟ್ ಒನ್ ಈಸ್ ಅದರಲ್ಲಿ ಜನರಲ್ ಪ್ರಿವೆಂಟಿವ್ ಮೆಜರ್ಸ್ ಅಂದರೆ ಸಾಮಾನ್ಯ ತಡೆಗಟ್ಟುವಿಕೆ ಕ್ರಮಗಳು. ಸೊ ಮ್ಯಾರೇಜ್ ಬಿಟ್ವೀನ್ ವೆರಿ ಕ್ಲೋಸ್ ಬ್ಲಡ್ ರಿಲೇಷನ್ಸ್ ಲೈಕ್ ಅಂಕಲ್, ನೈನ್ಸ್, ಫಸ್ಟ್ ಕಸಿನ್ ಶುಡ್ ಬಿ ಅವಾಯ್ಡೆಡ್ ಫಾರ್ ಪ್ರಿವೆನ್ಷನ್ ಆಫ್ ಹೆರಿಡಿಟಿ ಡಿಸಾರ್ಡರ್. ಸೊ ಸೋದರ ಮಾವ, ಸೋದರ ಸೊಸೆ ಮತ್ತು ಮೊದಲ ಸೋದರ ಸಂಬಂಧಿಯಂತಹ ಆನುವಂಶಿಕ ಕಾಯಿಲೆಗಳ ತಡೆಗಟ್ಟುವಿಕೆಗಳನ್ನು ವಿವಾಹ ನಡುವಿನ ನಿಕಟ ರಕ್ತ ಸಂಬಂಧವನ್ನು ತಪ್ಪಿಸ್ಬೇಕು. ಸೊ ಇದನ್ನು ನಾವು ಕಿನ್ಶಿಪ್ ಮ್ಯಾರೇಜ್ ಅಂತ ಕರಿತೀವಿ. ಅಂದರೆ ಕಳ್ಬಳ್ಳಿಯಲ್ಲಿ ಮದುವೆ ಆಗುವಂತಹದ್ದು, ಅಂದರೆ ಇಮಿಡಿಯೇಟ್ ಅವರ ತಾಯಿ ತಮ್ಮನ ಮಗನೋ ಅಥವಾ ಅವರ ಅತ್ತೆ ಮಗಳನ್ನೋ ಅವರ ಅತ್ತೆ ಮಗನೋ, ಸೊ ಈ ರೀತಿ ಹತ್ತಿರದ ನಿಕಟ ರಕ್ತ ಸಂಬಂಧದಲ್ಲಿ ಮದುವೆ ಆಗೋದನ್ನು ತಪ್ಪಿಸುವಂತಹದ್ದು. ಅವಾಯ್ಡ್ ಪ್ರೆಗ್ನೆನ್ಸಿ ಬಿಫೋರ್ ದ ಏಜ್ ಆಫ್ 18 years ಆ್ಯಂಡ್ ಆಫ್ಟರ್ ದ 35 years. ಸೊ ಈ ಗರ್ಭಧಾರಣೆಯನ್ನು 18 ವರ್ಷ ಆದಮೇಲೆ 35 ವರ್ಷದ ಒಳಗೆ ಈ ಗರ್ಭಧಾರಣೆಯನ್ನು ಮಾತ್ರ ಮಾಡಬೇಕು. ಸೊ ಅಂತಹದ್ರಲ್ಲಿ 18 ವರ್ಷಕ್ಕಿಂತ ಮೊದಲು ಅಥವಾ 35 ವರ್ಷದ ನಂತರ ಆಗುವಂತಹ ಗರ್ಭಧಾರಣೆಯನ್ನು ತಪ್ಪಿಸ್ಬೇಕು. ದ ನೆಕ್ಸ್ಟ್ ಒನ್ ಈಸ್ ಕನ್ಸಲ್ಟ್ ಎ ಡಾಕ್ಟರ್ ಬಿಫೋರ್ ಪ್ಲ್ಯಾನಿಂಗ್ ಅ ಪ್ರೆಗ್ನೆನ್ಸಿ. ಅಂದರೆ ಗರ್ಭಧಾರಣೆ ಮಾಡೋಕ್ಕಿಂತ ಮುಂಚೆನೇ ವೈದ್ಯರನ್ನು ಸಂಪರ್ಕಿಸಬೇಕು. ಯಾಕಂತಂದರೆ ಇಫ್ ದೇರ್ ಈಸ್ ಇನ್ಸಿಡೆನ್ಸ್ ಆಫ್ ಬರ್ತ್ ಡಿಫೆಕ್ಟ್ ಇನ್ ಯುವರ್ ಫ್ಯಾಮಿಲಿ, ಇಫ್ ಯು ಹ್ಯಾಡ್ ಡಿಫಿಕಲ್ಟಿ ಇನ್ ಕನ್ಸೀವಿಂಗ್ ಆರ್ ಹ್ಯಾವ್ ಹ್ಯಾಡ್ ಅ ಸೀರೀಸ್ ಆಫ್ ಮಿಸ್ಕ್ಯಾರೇಜಸ್, stillbirth, twins, delivery by operation that is cesarean, obstruction labor, prolonged labor more than 12 hours, or severe bleeding in previous pregnancy, if you have Rh negative blood type, if you have diabetes. So ಯಾಕೆ ವೈದ್ಯರ ಸಲಹೆ ತಗೋಬೇಕು ಗರ್ಭಧರಿಸೋಕ್ಕಿಂತ ಮುಂಚೆ ಅಂತಂದರೆ, ನಿಮ್ಮ ಕುಟುಂಬದಲ್ಲಿ ಜನ್ಮದೋಷಗಳು ಇದ್ದರೆ, ಅಂದರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಅಜ್ಜನೋ ನಿಮ್ಮ ಅಜ್ಜನ ಅಜ್ಜನೋ, ಸೊ ಯಾವುದೋ ಒಂದು ನಿಮ್ಮ ಕುಟುಂಬದಲ್ಲಿ ಜನ್ಮದೋಷಗಳು ಸಂಭವ ಇದ್ದರೆ ಅದು ಗೊತ್ತಿರುತ್ತಲ್ವ. ಸೊ ಅಂಥವರಿದ್ದರೆ ಖಂಡಿತವಾಗಿ ವೈದ್ಯರನ್ನು ಸಂಪರ್ಕಿಸಬೇಕು. ಗರ್ಭಪಾತ ಸರಣಿಯಾಗಿದ್ದರೆ ಅಥವಾ ಅವಳಿ ಮಕ್ಕಳು ಏನಾದರೂ ಆಗೋ ಸಂದರ್ಭ ಇದ್ದರೆ, ಅಥವಾ ಕಾರ್ಯಾಚರಣೆ ಮೂಲಕ ಹೆರಿಗೆ ಅಂದರೆ ಸಿಸೇರಿಯನ್ ಆಗಿದ್ದರೆ, ಅಡ್ಡಪಡಿಸಿದ ಕಾರ್ಮಿಕ ಅಥವಾ ದೀರ್ಘಕಾಲ ಡಿಲಿವರಿ ಆಗೋದಿದ್ರೆ, ಅಂದರೆ ಡಿಲಿವರಿ ಆಗಲಿಕ್ಕೆ ನಾವು 12 hours ಅಂತ, ಫಸ್ಟ್ ಡಿಲಿವರಿಗೆ ನಾವು 12 hours, ಸೆಕೆಂಡ್ ಡಿಲಿವರಿಗೆ 6 hours ಅಂತ ಹೇಳ್ತೀವಿ. ಸೊ ಈ ಡಿಲಿವರಿ ಡ್ಯೂರೇಷನ್ ಅಂದರೆ ಈ ಪ್ರಸವ ಆಗುವ ಅವಧಿ ಏನಿದೆಯಲ್ಲ 12 ಗಂಟೆಗಿಂತ ಜಾಸ್ತಿ ಆಯಿತು ಅಥವಾ ತೀವ್ರವಾದ ರಕ್ತಸ್ರಾವ ಆದರೆ, ಸೊ ಈ ಕಂಡೀಷನ್ಸ್ಗಳಲ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾದಲ್ಲದೆ ನಿಮ್ಮ RH ಫ್ಯಾಕ್ಟರ್ ನೆಗೆಟಿವ್ ಹೊಂದಿದರೆ, ಅಂದರೆ ನಿಮ್ಮ ರಕ್ತದಲ್ಲಿ RH ಫ್ಯಾಕ್ಟರ್ ಅನ್ನೋದು ಒಂದು ಪ್ರೋಟೀನ್, RH ಅನ್ನೋದು ಒಂದು ಪ್ರೋಟೀನ್, ಅದರ ನಕಾರಾತ್ಮಕ ಮತ್ತು ಸಕಾರಾತ್ಮಕ ರಕ್ತದ ಪ್ರಕಾರ ಇರುತ್ತೆ. ಸೊ ಒಂದು ವೇಳೆ ನಿಮ್ಮ RH ನೆಗೆಟಿವ್ ಅಥವಾ ನಕಾರಾತ್ಮಕದ ರಕ್ತದ ಪ್ರಕಾರ ಇತ್ತು ಅಂದರೆ ಯು ಶುಡ್ ಕನ್ಸಲ್ಟ್ ದ ಡಾಕ್ಟರ್. ಅಥವಾ ನಿಮಗೆ ಡಯಾಬಿಟೀಸ್ ಇದ್ದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಸೊ ಕೇರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಅವಾಯ್ಡ್ ಹಾರ್ಡ್ ಫಿಸಿಕಲ್ ವರ್ಕ್ ಸಚ್ ಆಸ್ ಕ್ಯಾರಿಂಗ್ ಹೆವಿ ಲೋಡ್ಸ್ ಎಸ್ಪೆಷಲಿ ಇನ್ ಫೀಲ್ಡ್ಸ್ ಆ್ಯಂಡ್ ಅದರ್ ಆಕ್ಸಿಡೆಂಟ್ ಪ್ರೋನ್ ಆಕ್ಟಿವಿಟೀಸ್ ಸಚ್ ಆಸ್ ವಾಕಿಂಗ್ ಆನ್ ಸ್ಲಿಪ್ಪರಿ ಗ್ರೌಂಡ್ ಆರ್ climbing stools and chairs. Avoid unnecessary drugs and medicines, even the normally considered safe drugs which are sold commonly can potentially cause serious defect in unborn child. Avoid smoking, chewing tobacco, consuming alcohol and narcotics. ಸೊ ಪೂರ್ವಭಾವಿ ಕಾಳಜಿ ಅಂತ ಹೇಳ್ಬಹುದು ಕೇರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಭಾರವಾದ ಹೊರೆಗಳನ್ನು ಹೊತ್ಕೊಂಡು ಹೋಗೋದು, ವಿಶೇಷವಾಗಿ ಹೊಲಕ್ಕೆ ಹೋಗೋದು ಮತ್ತು ಇತರ ಅಪಘಾತಗಳು, ಕಠಿಣವಾದ ದೈಹಿಕ ಕೆಲಸಗಳನ್ನು ತಪ್ಪಿಸಬೇಕು, ಜಾರು ನೆಲದ ಮೇಲೆ ನಡೆಯುವಂಥದ್ದು ಅಥವಾ ಸ್ಟೂಲ್ ಅಥವಾ ಮೆಟ್ಟಿಲುಗಳನ್ನು ಹತ್ತುವಂತಹದನ್ನೆಲ್ಲ ತಪ್ಪಿಸಬೇಕು. ಸೊ ಅನಗತ್ಯ ಔಷಧಗಳನ್ನು ಮತ್ತು ಬೇರೆ ರೀತಿಯ ಔಷಧಗಳನ್ನು ನಾವು ತಗೊಳ್ಳಿಕ್ಕೆ ಹೋಗಬಾರ್ದು. ಅಂದರೆ ಗರ್ಭ ಧರಿಸಿದ ಮಹಿಳೆ ತಗೋಬಾರ್ದು.
ಸಾಮಾನ್ಯವಾಗಿ ಮಾರಾಟವಾಗುವ ಸುರಕ್ಷಿತ ಔಷಧಿಗಳೂ ಸಹ ಹುಟ್ಟುವ ಮಗುವಿಗೆ ಗಂಭೀರ ದೋಷಗಳನ್ನು ಉಂಟು ಮಾಡುವ ಸಂಭವ ಇರುತ್ತೆ. ಹಾಗಾಗಿಬಿಟ್ಟು ಡಾಕ್ಟರ ಸಲಹೆ ಪಡೆಯದೆ ಯಾವುದೇ ಔಷಧಿಗಳನ್ನು ತಗೋಬಾರ್ದು. ಆಮೇಲೆ ಧೂಮಪಾನ, ತಂಬಾಕು ಅಗಿಯುವುದು, ಆಲ್ಕೋಹಾಲ್ ಮತ್ತು ಯಾವುದೇ ರೀತಿಯ ಮಾದಕ ವಸ್ತುಗಳನ್ನು ಪ್ರೆಗ್ನೆಂಟ್ ಲೇಡಿ ಸೇವಿಸಬಾರ್ದು. Avoid X-rays and exposure to any kind of radiation. Avoid exposure to illness like measles, mumps, etc., especially during first 3 months of pregnancy. Avoid sexual contact with a person having venereal disease. Take precaution against lead poisoning. Avoid too much of surma or kajal. So, ಎಕ್ಸ್ರೇಸ್ಗಳಿಗೆ ಜಾಸ್ತಿ ಎಕ್ಸ್ಪೋಸ್ ಆಗಲಿಕ್ಕೆ ಹೋಗಬಾರ್ದು. ಆಮೇಲೆ ಯಾವುದಾದರೂ ಇಲ್ನೆಸ್, ರೋಗಗಳಿಗೆ ತುತ್ತಾಗಬಾರ್ದು. ಮೀಸಲ್ಸು, ಮಮ್ಸು, ಸೊ ಈ ರೀತಿ ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿಯಲ್ಲಿ ಈ ಯಾವುದೇ ರೀತಿ ರೋಗಗಳಿಗೆ ತುತ್ತಾಗಬಾರ್ದು. ಆಮೇಲೆ ಯಾವ ಪರ್ಸನ್ಗೆ ವೆನರಲ್ ಡಿಸೀಸ್ ಅಂತ ಇರುತ್ತೋ ಅಂತಹ ಪರ್ಸನ್ ಜೊತೆ ಸೆಕ್ಷುವಲ್ ಕಾಂಟ್ಯಾಕ್ಟ್ಗೆ ನೀವು ಒಳಗಾಗಬಾರ್ದು, ಅಂದರೆ ದೈಹಿಕ ಸಂಬಂಧಕ್ಕೆ ನೀವು ಒಳಗಾಗಬಾರ್ದು. ಟೇಕ್ ಪ್ರಿಕಾಷನ್ ಅಗೇನೆಸ್ಟ್ ಲೀಡ್ ಪಾಯ್ಸನಿಂಗ್, ಅಂದರೆ ಸತ್ತು ಪಾಯ್ಸನಿಂಗ್. ನೀವು ತಗೊಳ್ಳೋ ಅಂತಹ ಆಹಾರ ತುಂಬ ಕೇರ್ಫುಲ್ಲಾಗಿರಬೇಕು, ಸೊ ದಟ್ ಯಾವುದೇ ರೀತಿ ಪಾಯ್ಸನಿಂಗ್ ಅಂದರೆ ವಿಷಕಾರಿ ಪದಾರ್ಥಗಳ ಸೇವನೆನ ನೀವು ಅವಾಯ್ಡ್ ಮಾಡಬೇಕು. ಸೊ ಜಾಸ್ತಿ ಉಪಯೋಗ ಯಾವುದು ಈ ಸುರ್ಮ ಅಥವಾ ಕಾಡಿಗೆ ಅನ್ನೋದು ಇದೆಯಲ್ಲ, ಇದು ಜಾಸ್ತಿ ಉಪಯೋಗ ಮಾಡಬಾರ್ದು, ಒಂದು ಲಿಮಿಟಲ್ಲಿ ಉಪಯೋಗ ಮಾಡಬೇಕು. ನೆಕ್ಸ್ಟ್, ಈಟ್ ಅ ವೆಲ್ ಬ್ಯಾಲೆನ್ಸ್ಡ್ ಆ್ಯಂಡ್ ನರಿಶಿಂಗ್ ಡಯಟ್ supplemented with green leafy vegetable, protein and vitamins. ಸೊ ಬ್ಯಾಲೆನ್ಸ್ಡ್ ಡಯಟನ್ನು ತಗೋಬೇಕು ಅಂತಂದರೆ ಎಲ್ಲ ವಿಧವಾದ ಆಹಾರ ಇರೋಂತಹ ಡೈಟನ್ನು ನೀವು ಮೇಂಟೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಎಲ್ಲ ರೀತಿಯ ತರಕಾರಿಗಳು ಇರಬೇಕು, ಎಲ್ಲ ಕಾಳು ಕಡಿ ಇರಬೇಕು, ನಿಮ್ಮ ಊಟದಲ್ಲಿ ಪೋಷಕಾಂಶಗಳ ಭರಿತವಾದ ಊಟ ಇರಬೇಕು. ಸೊ ಗ್ರೀನ್ ಲೀಫಿ ವೆಜಿಟೇಬಲ್, ಪ್ರೋಟೀನ್, ವಿಟಮಿನ್ ಮಸ್ಟ್ ಆ್ಯಂಡ್ ಶುಡ್ ಬಿ ದೇರ್. ಸೊ ಆಲ್ women of childbearing age need 0.4 mg of folic acid daily. It is also available in folic acid plus iron tablets, which should be taken for at least 3 months during the 3rd trimester when the risk of developing iron deficiency ಅನಿಮಿಯಾ ಇಸ್ ಗ್ರೇಟೆಸ್ಟ್. ಸೊ ಯಾರಲ್ಲಿ ಅನಿಮಿಯಾ ಇದೆ ಅಂತ ಗೊತ್ತಾಗುತ್ತೆ, ಯಾವ ಮಹಿಳೆಯಲ್ಲಿ ಅನಿಮಿಯಾ ಇದೆ ಅಂತ ಗೊತ್ತಾಗುತ್ತೋ, ಸೊ ಅಂತಹ ಮಹಿಳೆಯರು ಕನಿಷ್ಠ ಪಕ್ಷ 3 ತಿಂಗಳುಗಳ ಕಾಲ ಫೋಲಿಕ್ ಆ್ಯಸಿಡ್ ನಮ್ಮ ಬಾಡಿಗೆ ಪರ್ ಡೇಗೆ 0.4 ಮಿಲಿಗ್ರಾಮ್ಸ್ ಅಷ್ಟು ಅವಶ್ಯಕತೆ ಇರುತ್ತೆ. ಆ ಅವಶ್ಯಕತೆಗಳನ್ನು ನೀಗಿಸಬೇಕು. ಸೊ ಯೂಶ್ವಲಿ ಗರ್ಭಧಾರಣೆಗಿಂತ ಮುಂಚೆನೇ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೆ ಅವರು ಗರ್ಭಧಾರಣೆ ಆಗಿನ ಮುಂಚೆ 3 months ಮುಂಚೆನೇ ಈ ಟ್ಯಾಬ್ಲೆಟ್ಸ್ಗಳನ್ನು, ಈ ಔಷಧಗಳನ್ನು ರೆಫರ್ ಮಾಡ್ತಾರೆ. ಎನ್ಶೋರ್ ವೇಟ್ ಗೇನ್ ಅಟ್ ಲಾಸ್ಟ್ 10 kgs, ಹ್ಯಾವ್ ರೆಗ್ಯುಲರ್ ಮೆಡಿಕಲ್ ಚೆಕಪ್. ಸೊ ನೀವು ಪ್ರೆಗ್ನೆಂಟ್ ಲೇಡಿ ಅವರ ವೆಯ್ಟು ಯಾವತ್ತು 10 kgs ಇರಬೇಕು. ಸೊ ನಾಟ್ ಮೋರ್ ದ್ಯಾನ್ ದ್ಯಾಟ್, ನಾಟ್ ಲೆಸ್ ದ್ಯಾನ್ ದ್ಯಾಟ್ ಅನ್ನೋದನ್ನು ಇವರು ಮೇಂಟೈನ್ ಮಾಡಿರಬೇಕು. ಆಲ್ ಪ್ರೆಗ್ನೆಂಟ್ ವಿಮೆನ್ ಶುಡ್ ಬಿ ಗಿವನ್ ಟೆಟಾನಸ್ ಇಂಜೆಕ್ಷನ್ಸ್. ಸೊ ಎಲ್ಲ ಪ್ರೆಗ್ನೆಂಟ್ ಮಹಿಳೆ ಈ ಪ್ರೆಗ್ನೆಂಟ್ ಅವಧಿಯಲ್ಲಿ, ಸೊ ಈ ತಾಯ್ತನದ ಅವಧಿಯಲ್ಲಿ ಆ ಟೆಟಾನಸ್ ಇಂಜೆಕ್ಷನ್ ಅಂದರೆ TT ಇಂಜೆಕ್ಷನನ್ನು ಅವರು ತಗೊಳ್ಳೇಬೇಕು. ಸೊ ವಿಮೆನ್ ಅಟ್ ಹೈ ರಿಸ್ಕ್ ಹೂಸ್ ವೇಟ್ ಈಸ್ ಲೆಸ್ ದ್ಯಾನ್ 38 ಆ್ಯಂಡ್ height is less than 152 cm, weight gain during pregnancy is less than 6 kg, or who is severely anemia, less than 8 mg hemoglobin, having frequent pregnancies, having a history of miscarriage, abortion, premature deliveries must get expert prenatal care so as to have a normal baby. So ಒಂದು ನಾರ್ಮಲ್ ಬೇಬಿನ ಪಡೆಯೋಕ್ಕೋಸ್ಕರ ತಾಯಿಯ ತೂಕ 38 kgಕ್ಕಿಂತ ಕಡಿಮೆ ಇದ್ದು, ಅವರ ಹೈಟು 5 ಅಡಿಗಿಂತ ಕಡಿಮೆ ಇದ್ದರೆ, ಅವರ ಪ್ರೆಗ್ನೆನ್ಸಿಯಲ್ಲಿ ಅವರು 6 kgಕ್ಕಿಂತ ಜಾಸ್ತಿ ಹೋಗ್ತಾ ಇಲ್ಲ ಅಂತಂದರೆ, ಅಥವಾ ಅವರ ಹಿಮೋಗ್ಲೋಬಿನ್ ಲೆವೆಲ್ 8 mgಕ್ಕಿಂತ ಕಡಿಮೆ ಇದ್ದರೆ, ಅಂತಹ ಲೇಡಿಗಳು ಏನು ಮಾಡಬೇಕು, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಸೊ ದ್ಯಾಟ್ ಅವರು ಒಂದು ಹೆಲ್ದಿ ಬೇಬಿನ ಪಡಿಬಹುದು.
Must consult a doctor in case of edema of feet, persistent headache, fever, difficulty or pain in passing urine, bleeding from vagina and yellowness of eyes. ಸೊ ಈ ಕಾಲಲ್ಲಿ ಊತ ನಾರ್ಮಲ್ಕಿಂತ ಜಾಸ್ತಿ ಕಂಡು ಬಂದರೆ ಅಥವಾ ಭಾಳ ಹೊತ್ತು ಹೆಡೇಕ್ ಜಾಸ್ತಿ ಇತ್ತು, ಜ್ವರ ಇತ್ತು, ಯೂರಿನ್ ಪಾಸ್ ಮಾಡಲಿಕ್ಕೆ ಕಷ್ಟ ಅನ್ನಿಸ್ತಾ ಇತ್ತು, ನೋವು ಆಗ್ತಾ ಇತ್ತು ಅಂದರೆ, ಅಥವಾ ವಜನದಿಂದ ರಕ್ತಸ್ರಾವ ಆಗ್ತಾ ಇದ್ದರೆ, ಅಥವಾ ನಿಮ್ಮ ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗಿದರೆ ನೀವು ಖಂಡಿತ ಡಾಕ್ಟ್ರನ್ನ ಸಲಹೆ ಪಡಿಲೇಬೇಕಾಗುತ್ತೆ. ಸೊ ಕೇರ್ ಅಟ್ ದ ಟೈಮ್ ಆಫ್ ಬರ್ತ್ ಅಂದರೆ ಹುಟ್ಟುವ ಸಮಯದಲ್ಲಿ ಏನು ಕೇರ್ ತಗೋಬೇಕು. ಡಿಲಿವರಿ ಮಸ್ಟ್ ಬಿ ಕಂಡಕ್ಟೆಡ್ ಬೈ ಟ್ರೈನ್ಡ್ ಪರ್ಸನಲ್, ಪ್ರಿಫರೇಬ್ಲಿ ಇನ್ ದ ಹಾಸ್ಪಿಟಲ್ ವೇರ್ ಆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. ನಾವು ಡೆಲಿವರಿಗೆ ಹೋಗೋಕ್ಕಿಂತ ಮುಂಚೆ ನೋಡಬೇಕು, ಮೇಕ್ ಶೋರ್ ದ್ಯಾಟ್ ಅಂದರೆ ನೀವು ಅಂದರೆ ಪ್ರೆಗ್ನೆಂಟ್ ತಾಯಿ ಏನು ನೋಡ್ಕೋಬೇಕು ಅಂತಂದರೆ ಅಲ್ಲಿ ಎಲ್ಲ ವಿಧವಾದ ಹೆರಿಗೆಗೆ ಅನುಕೂಲ ಆಗುವಂಥ ಎಲ್ಲ ವಿಧವಾದ ಫೆಸಿಲಿಟಿ ಇದೇನೋ ಇಲ್ಲ ಅನ್ನೋದನ್ನು ನೋಡಿಕೊಂಡು ಆ ಡಿಲಿವರಿ ಆ ಹಾಸ್ಪಿಟಲನ್ನು ಚೂಸ್ ಮಾಡಬೇಕು ಆ್ಯಂಡ್ ಹಾಸ್ಪಿಟ್ಲಲ್ಲೇ ಡೆಲಿವರಿ ಆಗಬೇಕು. ಇಫ್ ಅ ಬೇಬಿ ಡಸ್ ನಾಟ್ ಕ್ರೈ ಇಮಿಡಿಯೇಟ್ಲಿ ಆಫ್ಟರ್ ಬರ್ತ್, ರಿಸಸೈಟೇಷನ್ ಮೆಜರ್ ಶುಡ್ ಬಿ ಅಂಡರ್ಟೇಕನ್ ಅಟ್ ಒನ್ಸ್. ಸೊ ಒಂದು ವೇಳೆ ಮಗು ಹುಟ್ಟಿದ ತಕ್ಷಣ ಅಳ್ಳಿಲ್ಲ ಅಂತ ಅಂದವಾಗ ಅವರು ರಿಸಸೈಟೇಷನ್ ಮೆಜರ್ಸ್ ಅಂತ ಇರುತ್ತೆ, ಅದನ್ನು ಅವರು ಒಂದ್ಸರಿ ಅದಕ್ಕೆ ಅವ್ರು ಒಳಗಾಗಬೇಕು. ಬೇಬಿ ಬಾರ್ನ್ ಪ್ರೀಮ್ಯಾಚೂರ್ಲಿ ಆ್ಯಂಡ್ ವಿತ್ ಅ ಲೋ ಬರ್ತ್ ವೇಟ್ ಲೆಸ್ ದೆನ್ 2.5 kg ಮೇ ನೀಡ್ ನಿಯೋನೆಟಲ್ ಇಂಟೆನ್ಸಿವ್ ಕೇರ್. ಸೊ ಯಾವ ಮಗು ಪ್ರೀಮ್ಯಾಚೂರಲ್ಲಿ ಬರ್ತ್ ಆಗುತ್ತೆ ಅಂದರೆ ಇನ್ನೂ ಡೇಸ್ ಕಂಪ್ಲೀಟ್ ಆಗಿರಲಿಲ್ಲ, ಇನ್ನೂ 9 ತಿಂಗಳು ತುಂಬಿರಲ್ಲ, ಅದಕ್ಕಿಂತ ಮುಂಚೆನೇ ಹುಟ್ಟುವಂತಹ ಮಕ್ಕಳು ಅಥವಾ 9 ತಿಂಗಳು ಆದಮೇಲೆ ಹುಟ್ಟಿರೋ ಮಕ್ಕಳು ಆದರೆ ಅವರ ತೂಕ 2.5 kgಕ್ಕಿಂತ ಕಡಿಮೆ ಇದ್ದರೆ ಅಂತಹ ಮಕ್ಕಳನ್ನು ನಿಯೋನೇಟ್ ಇಂಟೆನ್ಸಿವ್ ಕೇರಲ್ಲಿ ಇಡಲೇಬೇಕು. ಇಫ್ ದ ಬೇಬಿ ಹೆಡ್ ಅಪಿಯರ್ಸ್ ಟು ಬಿ ಅಬ್ನಾರ್ಮಲಿ ಸ್ಮಾಲ್ ಆರ್ ಲಾರ್ಜ್ then physician should be consulted, preferably a pediatrician. The approximate head size for male is 35 cm and female is 34.5 cm. ಸೊ ಒಂದು ವೇಳೆ ಹುಟ್ಟಿದ ಮಗುವಿನ ತಲೆ ದೊಡ್ಡದಾಗಿದ್ದರೆ ನಾವು ಮಕ್ಕಳ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಸೊ ಹುಟ್ಟಿದ ಮಗು ಗಂಡು ಮಗು ಆಗಿದ್ದರೆ ಅದರ ಸುತ್ತಳತೆ 35 ಸೆಂಟಿಮೀಟರ್ ಇದ್ದರೆ, ಹುಟ್ಟಿದ ಮಗು ಹೆಣ್ಣು ಆಗಿದ್ದರೆ 34.5 ಸೆಂಟಿಮೀಟರ್ ಅದರದ ಸುತ್ತಳತೆ ಇರುತ್ತದೆ. ಪ್ರೊಟೆಕ್ಟ್ ಅ ಚೈಲ್ಡ್ ಫ್ರಮ್ ಇನ್ಫೆಕ್ಷನ್. ಬ್ರೆಸ್ಟ್ ಫೀಡಿಂಗ್ ಮಸ್ಟ್ ಬಿ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ ಆಫ್ಟರ್ ದ ಬರ್ತ್. ಫಸ್ಟ್ ಕೊಲೆಸ್ಟ್ರಮ್ ಮಸ್ಟ್ ಬಿ ಫೆಡ್ ಟು ದ ಬೇಬಿ ಆ್ಯಂಡ್ ಶುಡ್ ನಾಟ್ ಥ್ರೋನ್ ಅವೇ ಆ್ಯಂಡ್ ಆ್ಯಸ್ ಇಟ್ ಹ್ಯಾಸ್ ಆ್ಯಂಟಿಬಾಡೀಸ್ ವಿಚ್ ಆರ್ ಪ್ರೊಟೆಕ್ಟಿವ್. ಸೊ ಮಗು ಹುಟ್ಟಿದ ತಕ್ಷಣ ಫಸ್ಟ್ ಹಾಲನ್ನು ಮಗುವಿಗೆ ಕೊಡಲೇಬೇಕು. ಅದರಲ್ಲಿ ಕೊಲೆಸ್ಟ್ರಾಲ್ ಇರೋದ್ರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತದೆ. ಅದಲ್ಲದೆ ಯಾವುದೇ ಇನ್ಫೆಕ್ಷನ್ ಆಗಲಾರ್ದಂಗೆ ಅದಕ್ಕೆ ಸಹಾಯ ಮಾಡುತ್ತೆ. ಸೊ ಅರ್ಲಿ ಚೈಲ್ಡ್ಹುಡ್ಡಲ್ಲಿ ಇದ್ದವಾಗ ಯಾವ ರೀತಿ ಕೇರ್ ತೊಗೋಬೇಕು ಅಂತ. ಡು ನಾಟ್ ಅಲೋ ಅ ಚೈಲ್ಡ್ ಟೆಂಪ್ರೇಚರ್ ಈಸ್ ರೈಸ್ ಅಬೌವ್ 101 degree Fahrenheit ಬಿಕಾಸ್ ಎನಿ ರೀಸನ್ ಇಟ್ ಕ್ಯಾನ್ ಕಾಸ್ ಫೈಬ್ರಲ್ ಸೀಸರ್ಸ್. ಸೊ ಮಗುವಿಗೆ ಈ ಆರಂಭಿಕ ಬಾಲ್ಯಾವಸ್ಥೆಯಲ್ಲಿ ಅವರ ಜ್ವರ 100ಕ್ಕಿಂತ ಮೇಲೆ ಇತ್ತು ಅಂತಂದರೆ ಅಲ್ಲಿವರೆಗೂ ಅವ್ರನ್ನ ಬಿಡಲಿಕ್ಕೆ ಹೋಗಬೇಡಿ, ಇಮಿಡಿಯೇಟ್ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ. ಯಾಕಂತಂದರೆ ಫೈಬ್ರಲ್ ಸೀಸರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇಫ್ ಅ ಚೈಲ್ಡ್ ಗೆಟ್ಸ್ ಫಿಟ್ ಟೇಕ್ ಹಿಮ್ ಟು ಡಾಕ್ಟರ್ ಇಮಿಡಿಯೇಟ್ಲಿ. ಒಂದು ವೇಳೆ ಮಗು ಏಬಲ್ ಆಗಿದ್ದರೆ ಡಾಕ್ಟ್ರ್ ಹತ್ರ ಇಮಿಡಿಯೇಟ್ಲಿ ಅದನ್ನು ತೊಗೊಂಡು ಹೋಗ್ಬೇಕಿಲ್ಲ, ಡಾಕ್ಟ್ರನ್ನ ಅಲ್ಲಿ ಕರೆಸ್ಕೋಬೇಕು. ಎವ್ರಿ ಚೈಲ್ಡ್ ಶುಡ್ ಬಿ ಇಮ್ಯುನೈಸ್ಡ್ ಅಗೇನ್ಸ್ಟ್ ಇನ್ಫೆಕ್ಷಿಯಸ್ ಡಿಸೀಸ್ ಆ್ಯಸ್ ಪರ್ ದ ರೆಕಮೆಂಡೆಡ್ ಶೆಡ್ಯೂಲ್ ಆಫ್ ಇಮ್ಯುನೈಸೇಷನ್. ಸೊ ಇಮ್ಯುನೈಸೇಷನ್ ಶೆಡ್ಯೂಲ್ ಪ್ರಕಾರ ಎಲ್ಲ ಮಕ್ಕಳಿಗೂ ಇಮ್ಯುನೈಸೇಷನ್ ಚುಚ್ಚುಮದ್ದುಗಳನ್ನು ಕೊಡಿಸಲೇಬೇಕು. ಸೊ ಡು ನಾಟ್ ಅಲೋ ಚೈಲ್ಡ್ ಹ್ಯಾವ್ ಟೂ ಮಚ್ ಕಾಂಟ್ಯಾಕ್ಟ್ ವಿತ್ ದ ಪೇಂಟ್, ನ್ಯೂಸ್ ಪ್ರಿಂಟ್, ಇಂಕ್, ಲೀಡ್ ಎಕ್ಸೆಟ್ರಾ. ದೇ ಆರ್ ಟಾಕ್ಸಿಕ್. ಸೊ ಮಗುವಿಗೆ ಪೇಂಟು ಮತ್ತು ನ್ಯೂಸ್ ಪ್ರಿಂಟ್, ಇಂಕು ಅಥವಾ ಲೀಡು ಇವೆಲ್ಲವುಗಳಿಂದ ದೂರ ಇಡಬೇಕು, ಯಾಕಂದರೆ ಇವು ವಿಷಕಾರಿಯಾಗಿರುತ್ತೆ. ಟೇಕ್ ಅ ಪ್ರಿಕಾಷನ್ಸ್ ಅಗೇನೆಸ್ಟ್ ಹೆಡ್ ಇಂಜುರಿ ಆ್ಯಂಡ್ ಅದರ್ ಆಕ್ಸಿಡೆಂಟ್ಸ್. ಸೊ ಮಗು ಆಟಾಡೋ ಮುಂದೆ ಆಗುವಂತಹ ಇಂಜುರಿಗಳ ಬಗ್ಗೆ ಗಮನ ಇರಲಿ. ಸೊ ಒಂದು ವೇಳೆ ತಲೆಗೆ ಪೆಟ್ಟು ಬಿದ್ದರೆ ಆದಷ್ಟು ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕು.
Ensure that child get well balanced diet and clean drinking water. ಸೊ ಮಗು ಮಗು ಒಂದು ಒಳ್ಳೆಯ ಪೋಷಕಭರಿತ ಆಹಾರ ಸೇವನೆ ಮಾಡಬೇಕು. ಅದ್ರ ಜೊತೆಗೇ ಕ್ಲೀನಾಗಿರೋ ನೀರನ್ನು ಸಹ ಕುಡಿಬೇಕು. ಇಂಟ್ರೊಡ್ಯೂಸ್ ಅಡಿಷನಲ್ ಫುಡ್ ಆಫ್ ಗುಡ್ ಕ್ವಾಲಿಟಿ ಆ್ಯಂಡ್ ಇನ್ಸಫಿಷಿಯೆಂಟ್ ಕ್ವಾಂಟಿಟಿ ವೆನ್ ದ ಚೈಲ್ಡ್ ಈಸ್ 4 to 6 month old. ಸೊ ಮಗು ನಾಲ್ಕನೇ ತಿಂಗಳಿಂದ 6ನೇ ತಿಂಗಳಲ್ಲೇ ಇದ್ದವಾಗ ಅದಕ್ಕೆ ನಾವು ಸಪ್ಲಿಮೆಂಟ್ರಿ ಫುಡ್ ಅಂದರೆ ಮೇಲಾಹಾರವನ್ನು ನಾವು ಕೊಡಬಹುದು. ತೆಳುವಾದ ಗಂಜಿ ಅಥವಾ ಮ್ಯಾಶ್ ಮಾಡಿರೋ ಹಣ್ಣುಗಳು, ಈ ರೀತಿ ಅದನ್ನು ನಾವು ಕೊಡ್ಬೋದು. ಆ ರೀತಿ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಒಂದು ವೇಳೆ vitamin A deficiency and its consequences including night blindness can be easily prevented through the use of vitamin A supplementation. ಸೊ ಮಗುವಿಗೆ ಪ್ರತಿ ತಿಂಗಳು ವಿಟಮಿನ್ ಎ ಡೆಫಿಷಿಯನ್ಸಿ ಇದ್ದರೆ ಪ್ರತಿ ತಿಂಗಳು ವಿಟಮಿನ್ ಎ ಡೋಸನ್ನು ಹಾಕಿಸ್ಬೇಕು. ಇಲ್ಲ ಅಂದರೆ ಅದು ಗುಂಡುತನಕ್ಕೆ ಕಾರಣವಾಗುತ್ತೆ. ಪ್ರೊಟೆಕ್ಟ್ ಎ ಚೈಲ್ಡ್ ಫ್ರಮ್ ಮ್ಯಾಗ್ನೆಟಿಸ್ ಆ್ಯಂಡ್ ಎನ್ಸೆಫಲೈಟಿಸ್ ಬೈ ಪ್ರೊವೈಡಿಂಗ್ ಅ ಹೈಜಿನಿಕ್ ಎನ್ವಿರಾನ್ಮೆಂಟ್ ವಿಚ್ ಈಸ್ ಫ್ರೀ ಆಫ್ ಓವರ್ ಕ್ರೌಡಿಂಗ್. ಸೊ ಮಗು ಸದಾ ಒಂದು ಸ್ವಚ್ಛ ಮತ್ತು ಕ್ಲೀನ್ ಇರೋ ವೆದರಲ್ಲಿ ಅಥವಾ ಆ ವಾತಾವರಣದಲ್ಲಿ ಆಡಬೇಕು. ಸೊ ಜಾಸ್ತಿ ಜನ ಗುಂಪುಗೂಡಿರೋ ಅಲ್ಲಿ ಮಗುಗಳನ್ನು ಬಿಡಬೇಡಿ. ಆಮೇಲೆ ಮಗುವನ್ನು ಆದಷ್ಟು ಮ್ಯಾಗ್ನೆಟೈಟಿಸ್ ಆ್ಯಂಡ್ ಎನ್ಸೆಫಲೈಟಿಸ್ ಎಂಬ ರೋಗದಿಂದ ದೂರ ಇಡಲಿಕ್ಕೆ ಟ್ರೈ ಮಾಡಿ. ಮಗುವಿಗೆ ಆಟಕ್ಕೆ ನೀವು ಬಿಡುವಾಗ ನೀವು ನೋಡಬೇಕು, ನೀವು ಬಿಟ್ಟಿರೋ ಅಂತಹ ಏರಿಯಾ ಕ್ಲೀನಾಗಿರೋ ವಾತಾವರಣನ ಅಥವಾ ಜನಸಂದಣಿ ಇಲ್ವಾ ಅನ್ನೋದನ್ನು ನೋಡಿ ಬಿಡಬೇಕು. ಕಾಮನ್ ಸಾಲ್ಟ್ ಬಿ ಅಯೋಡೈಸ್ಡ್ ಆ್ಯಸ್ ಅ ಪ್ರಿಕಾಷನ್ ಅಗೇನೆಸ್ಟ್ ಕ್ವಾರ್ಟರ್ ಆ್ಯಂಡ್ ಕ್ರಿಟಿನಿಸಮ್. ಸೊ ಅಯೋಡಿನ್ ಯುಕ್ತ ಉಪ್ಪನ್ನು ಬಳಸೋದ್ರಿಂದ ನಾವು ಗಾಯ್ಟರ್ ಮತ್ತು ಕ್ರಿಟಿನಿಸಮ್ ಇಂಥ ಮಗುವನ್ನು ನಾವು ದೂರ ಇಡಬಹುದು. ಡು ನಾಟ್ ಅಲೌ ಅ ಚೈಲ್ಡ್ ಟು ಯೂಸ್ ಹೇರ್ ಪಿನ್ಸ್, ಮ್ಯಾಸ್ಟಿಕ್ ಆ್ಯಂಡ್ ಪೆನ್ಸಿಲ್ಸ್ ಟು ರಿಮೂವ್ ವ್ಯಾಕ್ಸ್ ಫ್ರಮ್ ದ ಇಯರ್. ಸೊ ನೋಡಬೇಕು, ಕಿವಿ ಕ್ಲೀನ್ ಮಾಡೋದಕ್ಕೆ ಹೇರ್ ಪಿನ್ಸು ಅಥವಾ ಕಡ್ಡಿನ ಅಥವಾ ಪೆನ್ಸಿಲ್ಗಳನ್ನು ಯೂಸ್ ಮಾಡದೇ ಇರೋ ಥರ ನೋಡಬೇಕು. ಯಾವತ್ತು ಯೂಸ್ ಇಯರ್ ಪ್ರೊಟೆಕ್ಟರ್ ಟು ರೆಡ್ಯೂಸ್ ದ exposure to high level of noise if child are living or working in a noisy environment. ಸೊ ಮಗು ಒಂದು ವೇಳೆ ನಾಯ್ಸಿ ಎನ್ವಿರಾನ್ಮೆಂಟ್ ಅಂದರೆ ಜಾಸ್ತಿ ನಾಯ್ಸ್ ಪೊಲ್ಯೂಷನ್ ಇರೋವಂತಹ ಪ್ಲೇಸಲ್ಲಿ ಇತ್ತು ಅಂತಂದರೆ ಮಗುವಿನ ಕಿವಿಗಳನ್ನು ಯಾವತ್ತೂ ಮುಚ್ಚಿಡೋದು ಅಂತಂದರೆ ಸೌಂಡು ಕಡಿಮೆ ಕೇಳೋ ಥರ ಮಗು ಕಿವಿಯನ್ನು ಕವರ್ ಮಾಡಿರಬೇಕು. ಸೊ ದ್ಯಾಟ್ ಯಾಕಂತಂದರೆ ಆ ಬಾಲ್ಯಾವಸ್ಥೆಯಲ್ಲಿ ಮಗುವಿನ ಕಿವಿಯ ಪರದೆ ತುಂಬ ಸೂಕ್ಷ್ಮವಾಗಿರೋದ್ರಿಂದ ಜಾಸ್ತಿ ಕಂಪನಿ ಇರುವ ಶಬ್ದವನ್ನು ಅದು ಗ್ರಹಿಸೋಕ್ಕಾಗಲಾರ್ದೆ ಆ ಪರದೆ ಏನು ತಮಟೆ ಅಂತ ಕರಿತೀವಿ ಅದು ಹರಿದು ಹೋಗೋ ಚಾನ್ಸಸ್ ಇರುತ್ತೆ. ಡು ನಾಟ್ ಸ್ಲ್ಯಾಪ್ ಅ ಚೈಲ್ಡ್ ಓವರ್ ಅ ಫೇಸ್ ಆ್ಯಸ್ ದೆ ಮೇ ಲೀಡ್ ಟು ಇಂಜುರಿ ಆಫ್ ದ ಇಯರ್ ಡ್ರಮ್ ಆ್ಯಂಡ್ ಕಾನ್ಸಿಕ್ವೆಂಟೆಡ್ ಹಿಯರಿಂಗ್ ಲಾಸ್. ಸೊ ಮಗುವಿಗೆ ಯಾವತ್ತು ಕೆನ್ನೆ ಮೇಲೆ ಹೊಡಿಲಿಕ್ಕೆ ಹೋಗಬೇಡಿ. ಇದರಿಂದ ಮಗುವಿನ ಕಿವಿಯ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಮಗುವಿಗೆ ಯಾವುದೇ ಕಾರಣಕ್ಕೂ ಮುಖಕ್ಕೆ ಹೊಡಿಬೇಡಿ ಅಂತ ಹೇಳ್ಬಹುದು. So these are regarding the prevention, a class on the prevention and what are the measures we can take during the pregnancy, during the birth and after the prenatal, after the postnatal and also during the early childhood care. Hope all of you understood. Thank you.